ನಮಸ್ಕಾರ ವೀಕ್ಷಕರೇ, ಎಸ್ಎನ್ಇ ಟಿವಿಗೆ ಸ್ವಾಗತ. ನಾನು ಅಂಜಲಿ. ಪ್ರಚಲಿತ ವಿದ್ಯಮಾನಗಳ ಕುರಿತಾದ ರಾಜ್ಯದ ಹಲವು ಜಿಲ್ಲೆಗಳ ಸಂಕ್ಷಿಪ್ತ ವರದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮಡಿವಾಳ ಸಮುದಾಯದ ಯುವ ವೇದಿಕೆ ಸ್ಥಾಪನೆಗೆ ಪೂರ್ವಭಾವಿ ಸಭೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸುವ ಸಲುವಾಗಿ ಪಟ್ಟಣದ ಮಡಿವಾಳ ಸಮುದಾಯದ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜು ಮಾತನಾಡಿ, ನಮ್ಮ ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿಯೊಂದು ಹಳ್ಳಿಯ ಮನೆಮನೆಗೆ ತಲುಪಿಸುವಂತೆ ಕೆಲಸ ಮಾಡಬೇಕು. ಶೀಘ್ರದಲ್ಲೇ ನಮ್ಮ ಕುಲದ ಶ್ರೀ ಬಸವ ಮಾಚಿದೇವ ಸ್ವಾಮಿಯವರು ನಮ್ಮ ತಾಲೂಕಿನ ಪ್ರತಿಯೊಂದು ಮಡಿವಾಳ ಸಮಾಜದ ಮನೆಮನೆಗೆ ಭೇಟಿ ನೀಡಲಿದ್ದಾರೆ. ಆದ್ದರಿಂದ ನಾವುಗಳು ಸ್ವಾಮೀಜಿಯವರನ್ನ ಸ್ವಾಗತಿಸಲು ತಯಾರಿ ಮಾಡಿಕೊಳ್ಬೇಕು ಎಂದು ತಿಳಿಸಿದರು. ಹಂಗಾಗಿ ನಾವು ವೇದಿಕೆ ಮಾಡ್ಕೊಂಡು ಜನಗಳಿಗೆ ಮುಟ್ಟುವಂತ ಕೆಲಸ ಮಾಡ್ತೇವೆ. ನಾವು ಯಾರಿಗೆ ವಿರೋಧವಾಗಿ ನಾವು ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ. ನಾವು ನೋಡ್ರಿ, ಈ ಒಂದು ವೇದಿಕೆ ಮಾಡ್ಕೊಂಡು ಇಡೀ ಕೊರಟಗೆರೆ ತಾಲೂಕಲ್ಲಿ ನಾವು ಓಡಾಡ್ಕೊಂಡು ಬಂದಾಗ ಪ್ರತಿ ಮನೆದು ಲೀಸ್ಟ್ ತಗೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆದಾಗ ನಮ್ಮಲ್ಲಿ ಎಂಟರ್ ಕರ್ನಾಟಕ ನಮ್ಮ ಕೊರಟಗೆರೆಯಿಂದ ಅಪ್ಲಿಕೇಶನ್ಗಳೇ ಹೋಗಿಲ್ಲ, ಎಲ್ಲ ಕೆಲವೊಂದು ಹೋಗಿದೆ. ಯಾಕೆ ಹೋಗಿದ್ದೇವೆ ಅಂತ ಮಾಹಿತಿ ಕೊರತೆ ಇದೆ. ನೋಡ್ರಿ, ನಮ್ದೇ ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಇದು ಬರುತ್ತೆ, ಮತ್ತೆ ಓದೋ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮತ್ತೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಂದು ಅವಕಾಶ ಸಿಗುತ್ತೆ. ಇದೆಲ್ಲ ನಾವೆಲ್ಲ ಉಪಯೋಗಿಸ್ಕೋಬೇಕು. ಆ ಉದ್ದೇಶದಿಂದ ನಾವು ಒಂದು 3 ವರ್ಷದವರೆಗೂ ಕಾಯ್ದ್ವಿ. ಇವಾಗ ರುದ್ರೇಶ್ವರನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ನೋಡಿದ್ವಿ. ಅರ್ಥ ಆಯ್ತಾ? ಅವ್ರು ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿಗಳು ಕೊಡ್ತಾ ಇಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಎಲ್ಲ ಸರ್ಕೊಂಡು ಒಂದು ಯುವ ವೇದಿಕೆ ಮಾಡಿದ್ವಿ. ಹಂಗಾಗಿ ಅವ್ರನ್ನ ಜೊತೆಗೆ ಬಂದು ಮಾಡೋಣಪ್ಪ ಅಂತ ಅವ್ರನ್ನ ಕರಿತಾ ಇದ್ವಿ. ಅವ್ರು ಬರ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯುವ ವೇದಿಕೆ ಉದ್ದೇಶ ಇಷ್ಟೇ, ಪ್ರತಿ ಕಟ್ಟ ಕಡೆ ಮಡಿವಾಳನಿಗೂ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೆ ತಲುಪುವಂತ ಒಂದು ಉದ್ದೇಶ ನಾವು ಎಲ್ಲ ಯುವ ವೇದಿಕೆ ಸದಸ್ಯರುಗಳು ಮಾಡ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಹಿರಿಯರು ಏನಿದ್ರೆ ಎಲ್ಲರ ಬೆಂಬಲ ನಮ್ಗೆ ಬೇಕು. ಹಂಗಾಗಿನೇ ಪ್ರತಿ ಮನೆಗೂ ಹೋಗಿ ಎಲ್ಲರದ್ದು ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯನ್ನು ಕರ್ಕೊಂಡ್ಬಂದು ಗ್ರಾಮ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ವಿ. ಅದ್ರ ಉದ್ದೇಶವಾಗಿ ಇವತ್ತು ಮೀಟಿಂಗ್ ಕರೆದಿರೋದು. ಏನ್ ಮಾಡ್ತಾ ಇಲ್ಲ, ಗ್ರಾಮ ದರ್ಶನ ಮಾಡೋದು ಹೆಂಗ್ ಮಾಡ್ಬೇಕು, ಇದು ತಾಲೂಕ್ ಸಂಘದವರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ತಾಲೂಕ್ ಸಂಘದ ಅಧ್ಯಕ್ಷರ ಅವ್ರದೇ ಮುನ್ನ ಒಂದು ಹೆಸರು ಹಾಕೊಂಡು ನಾವು ಏನೋ ಅವ್ರನ್ನೇ ಉದ್ಘಾಟನೆಗೆ ಹಾಕೊಂಡು ಅವ್ರ ಸಹಕಾರದೊಂದಿಗೆ ಮಾಡ್ಬೇಕು ಅಂತ ನಾವು ಹೋದ್ವಿ. ಅವ್ರ ಅದಕ್ಕೊಂದು ಪ್ರಶ್ನೆ ಕೇಳ್ತಾರೆ ನಮ್ಮನ್ನ. ಏನಂತ ಕೇಳ್ತಾರೆ, ನೋಡಪ್ಪ ನೀವು ನಮ್ಗೆ ಏನಾರ ಬಂದು ಹೇಳಿದ್ರ ಫಸ್ಟ್ ನಾವು ಹೋಗಿ ಕೇಳ್ಬೇಕಾಗಿತ್ತಂತ ಅವ್ರನ್ನ. ಅರ್ಥ ಆಯ್ತಾ? ಮೀಟಿಂಗ್ ಮಾಡ್ಬೇಕಾದ್ರೆ ಸಮೇತ ಹುಡುಗರು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಲ್ಲ, ನಿಮ್ ಪಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ನಾವಿವಾಗ ತಾಲೂಕ್ ಸಂಘದ ಅಧ್ಯಕ್ಷ ಆದ್ಮೇಲೆ ನಾವು ನಮ್ಮ ಧರ್ಮ ಸಮೇತ ಅವರು ನಮ್ಮ ಕೇಳಿದಂಗೆ ಯಾಕೆ ಹೆಸರು ಹಾಕಿದಾರೆ ಅಂತ ಅವ್ರು ಕೇಳ್ತಾ ಇದಾರೆ. ಆಯ್ತಾ? ನೋಡೋಣ, ಹುಡುಗರು ಏನೇ ಮಾಡಿದ್ರು ಸಮೇತ ಇವತ್ತು ನಿಮ್ಮ ಮನೆ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಅದನ್ನ ಇವತ್ತು ಮಾತಾಡ್ಬೋದಾಗಿತ್ತಲ್ವ ಎಲ್ಲರೂ ಬಂದು. ನಾವೇನ್ ಬೇರೆ ಏನು ಕೇಳ್ತಿಲ್ಲ, ನಾವು ನಿಮ್ಮ ಮನೆಗೆ ಬೀಗ ಕೊಡ್ರಿ ಅಂತಲೇ ಕೇಳ್ತಲ್ಲ, ಅಥವಾ ನಮ್ಗೆ ಬೀಗ ಏನು ಸಮುದಾಯ ಭವನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ನಮ್ಗೆ ವಶ ಮಾಡ್ಕೊಂತೀವಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇನೆ, ಎಲ್ಲಾರು ಬಂದ್ರಿ ಇಲ್ಲಿಂದ ಇನ್ನ ಏನೋ ಒಂದು ಹೊಸ ಒಂದು ಚಾಲನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಕರಿತಾ ಇದ್ದೀವಿ. ನೀವು ಯಾರು ಬರ್ತಾ ಇಲ್ಲ. ಹಂಗಾಗಿ ನಮ್ಗೆ ಸಂತೋಷ, ನೀವು ಬಂದ್ರು ಸಂತೋಷ, ಬರ್ಲಂಗಿದ್ರು ಸಂತೋಷನೇ. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡ್ಬಂದು ಪ್ರತಿ ಮನೆಗೂ ಭೇಟಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಡಿವಾಳ ಕುಲ ಬಾಂಧವರು ಏನು ಮೇನು ಇಂಪಾರ್ಟೆಂಟ್ ಏನಪ್ಪ, ನಾವೆಲ್ಲ ಇವತ್ತು ಬಂದಿರೋದು ಬಿಡ್ರಿ, ಹಿಂದೆ ಇದಕ್ಕೆ ಬಹಳ ಜನ ಶ್ರಮಪಟ್ಟು ದುಡಿದಿದ್ದಾರೆ. ಎಲ್ಲ ಮಡಿವಾಳ ಕುಲ ಬಾಂಧವರು ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ನಮ್ಮ ಮಾತು. ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ನಮ್ಮ ಸಮುದಾಯದವರು ಕಣ್ಣಿಗೆ ಕಾಣುವುದು. ಈ ರೀತಿಯ ಸಂಘಟನೆಗಳನ್ನ ಮಾಡೋದ್ರಿಂದ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡೆಯಲು ಸಹಾಯವಾಗುತ್ತೆ. ಯುವಕರು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇಂತಹ ವೇದಿಕೆ ಸ್ಥಾಪನೆ ಮಾಡಲು ತಾಲೂಕಿನ 4 ಹೋಬಳಿಯ ಯುವ ಮುಖಂಡರು ಸಭೆ ನಡೆಸಿ ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ನೂತನವಾಗಿ ಸಮಾಜದ ಸಂಘಟನೆಯನ್ನ ಮಾಡಿದ್ದೇವೆ. ನಮ್ಮ ತಾಲೂಕಿನ ಮಡಿವಾಳ ಸಮಾಜದ ಮುಖಂಡರುಗಳು ಇಷ್ಟೊಂದು ಜನ ಭಾಗವಹಿಸುವುದು ಸಂತಸದ ವಿಚಾರ. ಹೀಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಸಮಾಜದಲ್ಲಿ ನಮ್ಮ ಸಮುದಾಯವೂ ಕೂಡ ಇದೆ ಎಂದು ಶಕ್ತಿ ಪ್ರದರ್ಶನ ತೋರಿಸಬಹುದು ಎಂದು ಸಮಾಜದ ಮುಖಂಡರಾದಂತಹ ಎಂವಿ ಕೃಷ್ಣಪ್ಪರವರು ತಿಳಿಸಿದರು. ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ನಡೀತಾ ಇರೋದೇನು ಹಳೆಬರು ಹೊಸಬರು ಅನ್ನೋದೇನಿಲ್ಲ, ಹೊಸ ಸಂಘ ಹಳೆ ಸಂಘ ಅನ್ನೋದೇನಿಲ್ಲ, ಎಲ್ಲ ಮಡಿವಾಳರೇ. ತಪ್ಪಾಗಿ ಯಾರೋ ತಿಳ್ಕೊಬೇಡಿ. ಅವರು ಏನೋ ಒಂಥರ ಹೇಳೋದು, ಇವ್ರು ಏನೋ ಒಂಥರ ಹೇಳೋದಲ್ಲ. ಈಗ ಯುವಕರು ಬೇಕು, ಯುವ ಶಕ್ತಿ ಏನೋ ಅಂತ ನಿಮ್ಗೆ ಗೊತ್ತಿದೆ. ಯುವಕರು ಏನಕ್ಕೆ ಬೇಕು, ಇವಾಗ ಓದಿರೋರಿಗೆ ಗೊತ್ತಾಗುತ್ತೆ. ಡಿಗ್ರಿ BCom ಆಗಿರೋರಿಗೆಲ್ಲ ಏನೇನು ಸಮಸ್ಯೆ ಎದುರಿಸಿದ್ದೀರ ಅನ್ನೋದು ನಿಮ್ಗೂ ಗೊತ್ತಾಗುತ್ತೆ. ಈಗ ಇವ್ ನಮ್ಮ ಸ್ವಾಮೀಜಿ ಅವ್ರು ಏನು ಮನೆ ಮಾಚಿದೇವ ಕಾರ್ಯಕ್ರಮ ಅಂತ, ಆಮೇಲೆ ಮನೆ ಮಡಿವಾಳ ಅಂತೇಳಿ ಎಲ್ಲರೂ ಇದುವರೆಗೂ ಎಲ್ಲೂ ಆ ಥರ ಮಾಡಿಲ್ಲ.
ಇದುವರೆಗೂ ಎಲ್ಲ ಇಲ್ಲಿ ಬರೋದು ಜಯಂತಿ ಎಲ್ಲ ಊನರ ಫೋಟೋ ಕೂನರ್ ಹಾಕಿದ್ರು ಅಷ್ಟೇ ಅನ್ಸುತ್ತೆ ಈ ಸರಿ ತಾಲೂಕ್ ಆಫೀಸಲ್ಲಿ ಎಲ್ಲ ಅಷ್ಟೇ ಕರೆದಿರೋದು. ಇವಾಗ ಇನ್ನ ಹೆಚ್ಚಿನದಾಗಿ ಅಂದ್ರೆ ಸ್ವಾಮೀಜಿ ಅವ್ರನ್ನ ಕರ್ಸ್ಬೇಕು, ಸ್ವಾಮೀಜಿ ಅವ್ರನ್ನ ಕರ್ಸಿದ್ರೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಆಮೇಲೆ ನಿಮ್ಗೂ ಏನು ಅಂತ ಗೊತ್ತಾಗುತ್ತೆ. ಜಾತಿ ಅನ್ನೋದು ಎಲ್ಲರೂ ನಾವು ಹಿಂದೂಗಳಲ್ಲೇ ನಾವು ಮುಡವಾಡ್ರು. ಆಮೇಲೆ ಏನೋ ತಿಳ್ಕೊಬೇಡ್ರಿ, ಏನಪ್ಪಾ ಹಿಂದೂಗಳು ಜಾತೀಯತೆ ಅಲ್ಲ. ಇಲ್ಲಿ ನಮ್ಮ ಜಾತಿಗೆ ಸ್ವತಂತ್ರ ಬಂದಾಗಿಂದ ಏನ್ ಸಿಕ್ಕೈತೆ, ಏನಕ್ಕೆ ನಾವು ಬಂದಿದ್ದೀವಿ, ರಾಜಕೀಯವಾಗೂ ಮ್ಯಾಲ್ ಬರಕ್ ಬಿಡಲ್ಲ ನಮ್ಮನ್ನ. ಶೈಕ್ಷಣಿಕ ಮತ್ತೆ ಶಿಕ್ಷಣಕ್ಕೆ ಅದರಲ್ಲಿ ಮೀಸಲಾತಿ ಸಿಕ್ಕಲ್ಲ. ಮೀಸಲಾತಿ ಕೊಡ್ಬೇಕು ಅಂದ್ರೆ ನಾವೆಲ್ಲ ಹಿಂಗ್ ಸಂಘಟಿತರಾಗಬೇಕು ಅಂದ್ರೆ ನೋಡಿ ಈ ಭಿನ್ನಾಭಿಪ್ರಾಯ ಹೋಗ್ಬೇಕು. ಯಾರ ಮನೆ ಇದು? ನಮ್ ದೊಡ್ಡಪ್ಪನ ಮನೆ ಹೋಗ್ಲಿ ಬಂದಿದ್ದೀವಿ ಮತ್ತೆ ಇದನ್ನ ಯೋಚನೆ ಮಾಡಿ ನೀವು. ನಾವೇನು ಉದ್ದೇಶ ವಿರೋಧಿ ಆಗ್ಲಿ ಪರವಾಗೂ ಬಂದಿಲ್ಲ, ನಾವು ನಮ್ಮ ಸಮಾಜದ ಪರವಾಗಿ ಬಂದಿರೋದು ನಾವಿಲ್ಲಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮುಂದಿನ ದಿನಗಳು ಎಲ್ಲಾ ಒಳ್ಳೇದಾಗುತ್ತೆ ನಮ್ಗೆ. ಈ ಸ್ವಾಮೀಜಿಯವ್ರನ್ನ ಕರ್ಸಿಬಿಟ್ಟು ಎಲ್ಲರೂ ಮನೆ ಏನ್ ಕಾರ್ಯಕ್ರಮ ಇದೆ ಅದನ್ನ ಮಾಡೋಣ. ಅರ್ಥ ಆಯ್ತಾ? ಯುವಕರು ಬರ್ಬೇಕು. ಇವಾಗ ಕಾಂತರಾಜು ಹೇಳ್ತಿರಂತೆ, ಕಾಂತರಾಜು ಬೇಡ ಅಂತ. ಕಾಂತರಾಜ್ ಏನ್ ತಪ್ಪು ಮಾಡಿದನ್ರಿ ಅಧ್ಯಕ್ಷಗಿರಿ ಬೇಡ ಅಂತ ಹೇಳಕ್ಕೆ? ಏನಾದ್ರು ಒಂದ್ ಕಾರಣ ಹೇಳ್ಬೋದಲ್ಲ. ಈಗ ಏನಾದ್ರು ಒಂದ್ ಮಾಡಿರ್ಬೇಕು ಹೇಳ್ಬೇಕು ಅಂದ್ರೆ. ಸುಮ್ನೆ ಹುಡುಗರು ಬಂದವ್ರಿ ನಿಮ್ಮ ಹೆಸರು ಹಾಕಿಲ್ಲ ಅಲ್ಲಿ ಏನ್ರಿ ಕೆಟ್ಟ ಬಿದ್ದೀರಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನವೀನ್ ಕುಮಾರ್, ಕಾರ್ಯದರ್ಶಿ ಪಾಂಡುವರ್ಧನ್, ಖಜಾಂಚಿ ಶರತ್, ಸಹ ಕಾರ್ಯದರ್ಶಿಯಾದಂತಹ ಮಹೇಶ್, ಬಗ್ಗರ್ ಹುಕ್ಕುಂ ಕಮಿಟಿ ಸದಸ್ಯರಾದಂತಹ ರಂಗಯ್ಯ, ತ್ಯಾಗರಾಜು, ಶಿವಕುಮಾರ್, ಕುಶಾಲ್ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕೆಳಗಿನ ಕೇಬಲ್ ನೆಟ್ವರ್ಕ್ಗಳಲ್ಲಿ ನಮ್ಮ ಚಾನಲ್ ಲಭ್ಯವಿದೆ: ಹಾತ್ವೇ, ಎಂ ಡಿಜಿಟಲ್, GTPL, KCL ಮತ್ತು NXT ಡಿಜಿಟಲ್.